ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಮೇ 1ರಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕಾರ್ಮಿಕರಿಗೆ 39,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಲಾಸ್ಟಕ್ಕೆ 10 ಲಕ್ಷ ಎಡಗಂಟೆ ಸಿಗೋಂಗೆ ಮಾಡಿದ್ದಾರೆ. ಜೊತೆಗೆ ಪಿಂಚಣಿ 6,000 ಕೊಡಿಸಿದ್ದಾರೆ. ನಿಜವಾಗಿ ಇದು ಇಂದಿನ ದಿನದಲ್ಲಿ ಭಾಳ ದೊಡ್ಡ ಮೊತ್ತ ಅಂತ ಹೇಳಬೇಕಾಗಿಲ್ಲ. ಈ ನಮ್ಮ ಕೂಲಿಗಳಿಗೆ ಅಥವಾ ಪೌರ ಕಾರ್ಮಿಕರಿಗೆ ಭಾಳ ಕಷ್ಟದ ಕೆಲಸ, ಯಾರೂ ಮಾಡಲಾರದಂಥ ಕೆಲಸ ಅವ್ರು ಮಾಡ್ತಾಯಿರ್ತಾರೆ. ಅದಕ್ಕೆ ಅವ್ರ ಕೆಲಸಕ್ಕೆ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಕಡಿಮೆ. ಅದು ಇಲ್ಲಿವರೆಗೆ ಸಾಕಷ್ಟು ಅವರೊಬ್ಬ ಬೇಡಿಕೆ ಇಡ್ತಾ ಬಂದರು. ಅದಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಸ್ಪಂದನೆ ನೀಡಿರಲಿಲ್ಲ. ಈ ಸಲ ಕೊಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಶುರು ಮಾಡಿದ್ದಾರೆ ನಮ್ಮ ಈ ಸಿದ್ದರಾಮಯ್ಯನವರು. ಈಗ ಈ 12,692 ಜನ ಪೌರ ಕಾರ್ಮಿಕರಿಗೆ ಇದನ್ನು 39,000 ರೂಪಾಯಿ ನಿವೃತ್ತಿ ವೇತನ, ವೇಳೆ 10 ಲಕ್ಷ ಎಡಗಂಟು, 6,000 ಪಿಂಚಣಿ ಸಿಗೋಂಗೆ ಮಾಡಿದ್ದೀವಪ್ಪ ನಾವು ಅಂತೇಳಿ BBMP ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿ BBMPಯ ಈ ಪೌರ ಕಾರ್ಮಿಕರಿಗೆ ಹೆಲ್ಪ್ ಮಾಡೋ ಜೊತೆಗೆ ಇನ್ನುಳಿದ ಕಡೆ ಇಡೀ ರಾಜ್ಯದ ತುಂಬ 38,000 ಜನ ಪೌರ ಕಾರ್ಮಿಕರಿದ್ದಾರೆ. ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ ಇದೇ ರೀತಿಯಾಗಿ ನಾವು ಅವರಿಗೆ ಪೇಮೆಂಟ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾಯಂಗೊಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದೇ ಕಾರಣ ಈ ಸ್ವಚ್ಛತಾ ಮಾಡೋದಾಗಿರ್ಬೋದು, ಚಾಲಕರಾಗಿರ್ಬೋದು, ವಾಹನ ಸಹಾಯಕರಾಗಿರ್ಬೋದು, ಆಪ್ರೇಟರ್ಗಳಾಗಿರ್ಬೋದು, ಇವರು ಪೌರ ಕಾರ್ಮಿಕರ ಒಂದು ಪರ್ಮನೆಂಟ್ ಸೇರಿಸುವಲ್ಲಿ ಅವರಿಲ್ಲ. ಅವರು ಸೇರಿಸುವಂಥದ್ದು 9,000 ಪೌರ ಕಾರ್ಮಿಕರಿದ್ದಾರೆ. ಆ ಬಗ್ಗೆ ಪರಿಶೀಲನೆ ನಡೆಸಿ ಎಲ್ಲರಿಗೂ ಕಾಯಂ ನೇಮಕಾತಿ ಮಾಡ್ತೀನಿ ಅಂತೇಳಿ ದೊಡ್ಡ ಒಂದು ಸಹಾಯ ಉಪಕಾರ ಮಾಡಿದ್ರಿ ಅವರಿಗೆ. ಯಾಕಂದ್ರೆ ಪಾಪ ಇವರೆಲ್ಲ ಟೆಂಪ್ರರಿ ಬೇಸ್